ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟಕ್ಕೆ ತಾತ್ಕಾಲಿಕ ವಿರಾಮ ಬಿತ್ತು ಅಂದ್ರೂ ಶೀತಲ ಸಮರ ಮಾತ್ರ ನಿಲ್ತಿಲ್ಲ. ಸಿದ್ದರಾಮಯ್ಯ ಮಂಗಳೂರಲ್ಲಿ ಹವಾ ಎಬ್ಬಿಸ್ತಿದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಸಂಕ್ರಾಂತಿ ಆಗಲಿ ಬಿಡಿ, ಆಮೇಲೆ ಮಾತಾಡೋಣ. ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡೋದಂಗೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಬಹಳ ಸ್ಪಷ್ಟ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನೇ ಬಿಡ್ಬೋದು, ಯಾರಿಗೂ ಶಾಶ್ವತ ಅಲ್ಲ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟ ಅಲ್ಪ ವಿರಾಮಗಳ ಮೂಲಕ ಮುಂದುವರಿಯುತ್ತಲೇ ಇದೆ. ಮೊನ್ನೆ ಸಿದ್ದು ಮನೆಯಲ್ಲಿ ಇಡ್ಲಿ ಚಟ್ನಿ, ನಿನ್ನೆ ಡಿಕೆ ಮನೆಯಲ್ಲಿ ನಾಟಿ ಕೋಳಿ, ಇವತ್ತು ಮಂಗಳೂರಿನಲ್ಲಿ ಮೀನೂಟ. ಹೀಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಇಡೀ ಸರ್ಕಾರ ಊಟದ ಸುತ್ತಲೇ ಸುತ್ತುತ್ತಿದೆ. ಕಚ್ಚಾಟಗಳೆಲ್ಲವೂ ಒಂದು ಹಂತಕ್ಕೆ ಬಂತು ಅನ್ನೋವಾಗಲೇ ಇವತ್ತು ಮಂಗಳೂರಿನ ಮೀಟಿಂಗ್, ಡಿಕೆ ದೆಹಲಿ ಟೂರ್ ಇನ್ನಷ್ಟು ಕುತೂಹಲಗಳನ್ನು ಬಡಿದೆಬ್ಬಿಸಿದೆ. ಮಂಗಳೂರಿನ ಕೊಣಾಜೆಯಲ್ಲಿ ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಂದಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೂ ಆಹ್ವಾನವಿದ್ದು ಹೋಗಿದ್ರು. ಸಮಾರಂಭಕ್ಕೆ ಹೋಗುವ ಮೊದಲೇ ಒಂದು 10 ನಿಮಿಷ ಸಿದ್ದರಾಮಯ್ಯ ಹಾಗೂ ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ರು. ಕುರ್ಚಿ ಕಚ್ಚಾಟ, ಹೈಕಮಾಂಡ್ ಸಂಧಾನ ಸೂತ್ರದ ಬಗ್ಗೆ ಸಮಾಲೋಚನೆ ನಡೆಯಿತು. ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕವೂ ಲಂಚ್ ಮೀಟಿಂಗ್ ನಡೆಯಿತು. ಒಂದು ಟೇಬಲ್ನಲ್ಲಿ ಸಿದ್ದರಾಮಯ್ಯ ಟೀಮ್, ಇನ್ನೊಂದು ಟೇಬಲ್ನಲ್ಲಿ ವೇಣುಗೋಪಾಲ್, ಯುಟಿ ಖಾದರ್ ಸೇರಿ 5-6 ಜನ ಕೂತು ಕರಾವಳಿ ಶೈಲಿಯ ಮೀನೂಟ ಮಾಡಿದ್ರು. ಮೀನೂಟ ಮಾಡಿಕೊಂಡೇ ಆಪ್ತ ಸಚಿವರುಗಳೊಂದಿಗೆ ಸಿಎಂ ಕೆಸಿವಿ ಸಭೆ ಮಾಡಿದ್ರು. ಒಂದ್ ಕಡೆ ಸಿಎಂ ವೇಣುಗೋಪಾಲ್ ಜೊತೆ ಮಾತನಾಡುತ್ತಿರುವಾಗಲೇ ಇನ್ನೊಂದು ಕಡೆ ದೆಹಲಿ ಕಡೆ ಹೊರಟರು ಡಿಕೆ ಶಿವಕುಮಾರ್. ಈ ಎರಡರ ಬಗ್ಗೆಯೂ ಸ್ಪಷ್ಟತೆ ಕೊಟ್ಟಿರುವ ಸಿಎಂ, ಡಿಕೆಶಿ ದೆಹಲಿಗೆ ಹೋದ್ರೆ ಹೋಗಲಿ, ಹೈಕಮಾಂಡ್ ಕರೆದರಷ್ಟೇ ನಾನು ಹೋಗ್ತೇನೆ ಎಂದಿದ್ದಾರೆ. ರಾಜಕೀಯ ಮಾತಾಡಲಿಲ್ಲ, ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಇವತ್ತು ಬೆಳಿಗ್ಗೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಏರ್ಪೋರ್ಟ್ನಲ್ಲಿ ಕೆಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಂದಿಳಿದಾಗ ಅವರು ಮುಜುಗರ ಪಟ್ಟುಕೊಳ್ಳುವಷ್ಟು ಘೋಷಣೆಗಳು ಮೊಳಗಿವೆ. ಸಿದ್ದರಾಮಯ್ಯ ಪರ ಒಂದು ಗುಂಪು, ಡಿಕೆ ಶಿವಕುಮಾರ್ ಪರ ಮತ್ತೊಂದು ಗುಂಪಿನಿಂದ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹಾಗೂ ಅವರ ಬೆಂಬಲಿಗರು ಡಿಕೆಶಿ ಪರ ಘೋಷಣೆ ಕೂಗಿದ್ರೆ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದು ಸಿದ್ದರಾಮಯ್ಯ ಪರ ಎಂಎಲ್ಸಿ ಐವಾನ್ ಡಿಸೋಜಾ ಟೀಮ್ ಘೋಷಣೆ ಕೂಗಿದೆ. ಈ ಘೋಷಣೆಗಳಿಂದಾಗಿ ಮುಜುಗರಕ್ಕೀಡಾದ ವೇಣುಗೋಪಾಲ್ ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿ ಗರಂ ಆಗಿದ್ರು. ಕೂಡಲೇ ಮಿಥುನ್ ರೈಗೆ ಕರೆ ಮಾಡಿ ಡಿಕೆಶಿ ಸ್ಪಷ್ಟನೆ ಕೇಳಿದ್ದಾರೆ. ಹಾಗಿದ್ದರೂ ಘೋಷಣೆ ಕೂಗಿದ್ದರ ಬಗ್ಗೆ ಡಿಕೆಶಿ ಹಾಗೂ ಐವಾನ್ ಡಿಸೋಜಾ ಸಮರ್ಥನೆ ನೀಡಿದ್ದಾರೆ. ಇವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ? ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ಸಿದ್ದರಾಮಯ್ಯನವರು ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬಂದಾಗ ಅವರ ಪರವಾಗಿ ನಾನು ಯಾವಾಗಲೂ ಅವರಿಗೆ ಸ್ವಾಗತ ಮಾಡುವಾಗ ಅವರ ಪರವಾಗಿ ಹೋಗ್ತೇನೆ. ಈಸ್ ಮೈ ಲೀಡರ್, ಈಸ್ ದ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳು. ಅವರ ಪರವಾಗಿ ಹೋಗುದು ಇದೇನು ಹೊಸ್ತಲ್ಲ. ನಾನು ಪ್ರತಿ ಸಲವೂ ಅವರನ್ನ ಸ್ವಾಗತ ಮಾಡ್ತೇನೆ. ಅವರನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದೇ ಹೊರತು ಬೇರೆ ಏನು. ಇನ್ನು ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಕುರ್ಚಿ ಕದನ ಮುಗಿದ ಅಧ್ಯಾಯ ಎನ್ನುವ ಸಂದೇಶ ನೀಡಿದ್ದಾರೆ. ಇನ್ನೇನಿದ್ದರೂ 2028ರಲ್ಲಿ ಚುನಾವಣೆ ಇರೋದು, ಅಲ್ಲಿವರೆಗೂ ಬೇರೆ ಮಾತು ಯಾಕೆ ಎಂದು ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ನೋಡೀಗ ಹೈಕಮಾಂಡ್ ಏನಾದ್ರು ಹೇಳಿದೆಯಾ? ಅವ್ರೇನು ಹೇಳೇ ಇಲ್ಲ. ಆದ್ರೂ ಏನು ಹೇಳಿಲ್ಲ ಅಂತ ಅರ್ಥ ಏನದ? ಏನು ಅದಕ್ಕೂ ಅವ್ರ ಮಹತ್ವ ಕಟ್ಟೇ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಬಿಜೆಪಿ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೆ ತಯಾರಿ ಮಾಡಿಕೊಳ್ಳುತ್ತಿದೆ. ಬೆಳಗಾವಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆ ಹಾಕೊಂಡಿದೆ. ಹತ್ತಿ ಖರೀದಿ ಮಾಡಕ್ಕೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ, ಉದ್ದು ಖರೀದಿ ಮಾಡಕ್ಕೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಈ ತರ ರೈತರ ಬೆಳೆಗಳಿಗೆ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರವನ್ನ ಈ ಸರ್ಕಾರ ಓಪನ್ ಮಾಡಿಲ್ಲ. ನಾಟಿ ಊಟದಲ್ಲಿ ಬ್ಯುಸಿ ಇದೆ. ಬೆಳಗಾವಿ ಅಧಿವೇಶನಕ್ಕೆ ಇನ್ನು 5 ದಿನ ಬಾಕಿ ಉಳಿದಿದೆ. 2 ಬ್ರೇಕ್ಫಾಸ್ಟ್ಗಳ ನಂತರವೂ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸಂಪೂರ್ಣವಾಗಿ ಬಗೆಹರಿದಿಲ್ಲ.
ಇದರ ನಡುವೆ ರೈತರು ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ. ಪ್ರತಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗುತ್ತಿವೆ. ಹೀಗಾಗಿ ಚಳಿಗಾಲದ ಬೆಳಗಾವಿ ಅಧಿವೇಶನ ಬಿಸಿಯೇರೋದ್ರಲ್ಲಿ ಅನುಮಾನವೇ ಬೇಡ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.